ಬರೀ 2000 ಟ್ರಿಪ್ ಮುಗಿಸ್ತೀನಿ ಅಂತ ಕರ್ಕೊಂಡ್ ಬಂದಿದ್ದ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಒಂದ್ ಕೈ ಗಟ್ಟಿ ಇಡ್ಕೊ, ಏನಾಗಲ್ಲ. ಇದು 4ನೇ ಸಲ ಕಣ. ಆದ್ರೂ ಭಯಕ್ಕೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಕ್ರೇಜಿ ಎಕ್ಸ್ಪೀರಿಯನ್ಸ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಅಂತ ಹೇಳ್ತಾ, ಲಾಸ್ಟ್ ವಿಡಿಯೋದಲ್ಲಿ ಬೆಂಗಳೂರಿಂದ ವಯನಾಡಿಗೆ ಬರ್ತಾ ಮಧ್ಯೆ ಸಿಗೋ ಈ ಬ್ಯೂಟಿಫುಲ್ ಬಂಡೀಪುರ್ ರಿಸರ್ವ್ ಫಾರೆಸ್ಟ್ ರೂಟನ್ನು ಫುಲ್ ಎಂಜಾಯ್ ಮಾಡ್ತಾ ಬಂದ್ವಿ. ಅದಾದಮೇಲೆ ವಯನಾಡಿನ ದ ಫೇಮಸ್ ಎಡಕಲ್ ಕೇವ್ ಟ್ರಕ್ ಮಾಡಿ ಅಲ್ಲಿನ ಒಂದು ಬ್ಯೂಟಿಫುಲ್ ವ್ಯೂಸ್ ಮತ್ತು ಅಲ್ಲಿನ ಎಕ್ಸ್ಪೀರಿಯನ್ಸ್ನ ಫುಲ್ ಎಂಜಾಯ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಈ ಟ್ರಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫುಲ್ ಸುಸ್ತು ಬೇರೆ ಆಗಿತ್ತು. ಸೊ ನಾವು ಮೊದಲೇ ಬುಕ್ ಮಾಡ್ಕೊಂಡಿದ್ದಂಥ ನಮ್ಮ ಸ್ಟೇ ಕಡೆ ಹೊರಡ್ತಾ ಇದ್ದೀವಿ. ಸೊ ನಾವು ಬುಕ್ ಮಾಡ್ಕೊಂಡಿರೋಂಥ ಸ್ಟೇ ಹಾಗೆ ರೂಮ್ ಹೇಗಿದೆ, ಅಲ್ಲಿನ ಲೊಕೇಶನ್ ಹೇಗಿದೆ, ಅಲ್ಲಿ ಸರೌಂಡಿಂಗ್ ವೆದರ್ ಹೇಗಿದೆ, ಸೊ ನಾವು ಕೊಟ್ಟಂಥ ದುಡ್ಡಿಗೆ ನಿಜವಾಗ್ಲೂ ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಮ್ಮ ಜೊತೆ ವಯನಾಡಿನ ಸ್ಟೇಯನ್ನು ಎಕ್ಸ್ಪ್ಲೋರ್ ಮಾಡೋಣ. ಹಾಗೆ ಅಲ್ಲಿಂದ ಒಂದು ಬ್ಯೂಟಿಫುಲ್ ಅಡ್ವೆಂಚರ್ಗೆ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಫೈನಲಿ ನಾವು ಬುಕ್ ಮಾಡಿದಂಥ ಸ್ಟೇಗೆ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು ನೀವಿಲ್ಲಿ. ಈ ಸ್ಟೇಯಿಂದ ವ್ಯೂಸ್ ಅಂತೂ ಸಖತ್ತಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಾವು ಬುಕ್ ಮಾಡಿರೋ ಸ್ಟೇ ಅಂತೂ ತುಂಬ ಮೇಲ್ಗಡೆ ಬಂದಿದ್ದೀವಿ. ಅಂದರೆ ಒಂದು ಬೆಟ್ಟದ ಮೇಲೆ ಹೋಗೋ ಥರ ಫೀಲ್ ಆಯಿತು. ಸೊ ನೋಡೋಣ ಮೇಲ್ಗಡೆ ಹೋದ್ಮೇಲೆ ಯಾವ ಥರ ವ್ಯೂ ಸಿಗತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಹೋಗೋಣ. ಲೊಕೇಶನ್ ಮತ್ತು ಸ್ಟೇ ಕೂಡ ಸಖತ್ತಾಗಿದೆ. ನೋಡ್ಬೋದು ನೀವಿಲ್ಲಿ ಯಾವ ಥರ ಇದೆ ಅಂತ. ಸೊ ಬನ್ನಿ ಒಳಗಡೆ ಹೋಗೋಣ. ಇದರ ಫಸ್ಟ್ ಇಂಪ್ರೆಷನ್ ಹೇಳಬೇಕಂದ್ರೆ ಫಸ್ಟ್ ರೂಮ್ನ ನೋಡ್ಕೊಳ್ಳಿ, ಅದಾದಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಇಲ್ಲೇ ಪೂಲಕ್ಕಂತಲ್ಲ ಇದೇ ಇಲ್ಲ ಕಾಮಗಾರಿ ನಡೆದಿದೆ ನೋಡಲಿ ಹಂಗೆ ನಿಂತ್ಕೊಂಬಚ್ಚ. ಸೊ ರೂಮ್ ಅಂತೂ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಒಳಗಡೆ ಎಂಟ್ರಿ ಕೊಡ್ತಿದ್ದಾಗ ಒಂದು ಗುಡ್ ಫೀಲ್ ಬಂತು ಅಂತಲೇ ಹೇಳ್ಬೋದು. ಇಷ್ಟು ದೂರ ಟ್ರಾವೆಲ್ ಮಾಡಿ ಬಂದಮೇಲೆ ಇಂಥ ರೂಮ್ ಸಿಕ್ಕಿದ್ರೆ ಬೇರೆ ಲೆವೆಲ್ಲೇ ಖುಷಿ ಇರುತ್ತೆ. ಇನ್ನು ಈ ಲೊಕೇಶನ್ ಬಗ್ಗೆ ಹೇಳಬೇಕು ಅಂದರೆ ಅದಂತೂ ಇನ್ನೊಂದು ಲೆವೆಲ್ ಅಂತಲೇ ಹೇಳ್ಬೋದು.
ಮಚ್ಚ ಇವನೊಂಚೂರು ಮಕ್ಕ ತೋರ್ಸು ಹಂಗೆ. ಮಚ್ಚ ಫ್ಯಾನ್ ಬಿಚ್ಕೊಂಡು ಒಂದ್ ಕಡೆ ಹೋಗ್ತಾ. ಹೊಟ್ಟೆಗೆ ಅನ್ನ ತಿಂತೀಯ ಸಗಣಿ ತಿಂತೀಯ ಮಾತಾಡಕ್ಕಾರ. ಸೊ ನಾವು ಸ್ವಲ್ಪ ಹೈಟ್ನಲ್ಲಿರೋದ್ರಿಂದ ಫುಲ್ 360 ಡಿಗ್ರಿ ವ್ಯೂ ಸಿಗ್ತಿದೆ. ನೋಡ್ಬೋದು ನೀವಿಲ್ಲಿ, ಎಲ್ಲಿ ನೋಡಿದ್ರು ಫುಲ್ಲು ಗ್ರೀನರಿ. ಬಾಲ್ಕನಿಯಿಂದ ಬಂದರೆ ಕಣ್ಣಿಗೆ ಕರೆಕ್ಟಾಗಿ ಆ ಹಿಲ್ಸ್ ವ್ಯೂ ಕಾಣಿಸುತ್ತೆ. ನಿಜ ಹೇಳಬೇಕಂದ್ರೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ಡೈರೆಕ್ಟಾಗಂತೂ ನೋಡೋಕ್ಕೆ ಸಖತ್ ಫೀಲ್ ಕೊಡ್ತಾ ಇದೆ. ಅಷ್ಟು ಸಖತ್ತಾಗಿದೆ ಈ ಜಾಗ. ನಂದೊಡಿಯಲೇ ಸೆಲ್ಫಿ ಹೊಡ್ಕೊಂಬಂತೆ ನನ್ನ ಮಗನೇ. ಕೆಟ್ಟ ಕೆಟ್ಟ ಮಾತೇ ಬೈತಾನೆ, ಕಿವಿ ಕೊಟ್ಟು ಕೇಳಕ್ಕಾಗಲ್ಲ. ಆದ್ಬಿಡ ಹುಡುಗಿ ಕೂಡ ಕೈ ಇಲ್ಲ ಬುಕಿಂಗ್ ಕೆಲಸ ಮಾಡ್ಕ. ಸೊ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಆಯಿತು. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿನ ಸ್ವಿಮ್ಮಿಂಗ್ ಪೂಲ್ ನೋಡಿ ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಯಾಕಂದರೆ ಬೆಳಗ್ಗೆಯಿಂದ ಎಡ್ಕಲ್ ಕೇವ್ ಟ್ರಕ್ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ವಿ. ಸೊ ಹಾಗಾಗಿ ರೂಮ್ಗೆ ಬಂದಮೇಲೆ ಪೂಲ್ನಲ್ಲಿ ಇಳಿದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಅಂದ್ಕೊಂಡ್ರೆ, ಅದರಲ್ಲೂ ಸ್ವಿಮ್ಮಿಂಗ್ ಪೂಲ್ ಇದೆ ಅನ್ನೋ ಕಾರಣಕ್ಕೇ ನಾವು ಈ ರೂಮ್ನ ಅಷ್ಟು ಅಮೌಂಟ್ ಕೊಟ್ಟು ಬುಕ್ ಮಾಡಿದ್ವಿ. ಬಟ್ ಈ ಪೂಲ್ ಬಂದು ನೋಡಿದಾಗ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಇರಲಿಲ್ಲ. मॉर्निंग क्लीनिंग करे। ಓ ಬೆಳಗ್ಗೆ ಕ್ಲೀನ್ ಮಾಡೋರ್ ಕಣ ಅವರು. ಇವಾಗ ಮಾಡಕ್ ಹೇಳು. आप करे तो अच्छा था हमना. अभी नहीं, उसको 10 घंटा लगता है क्लीनिंग होने में। ಓ 10 ಸೊ ಇಲ್ಲಿ ಇದ್ರ ಬಗ್ಗೆ ಏನು ಹೇಳ್ತಿದ್ದಾರೆ ಅಂದರೆ, ಇವ್ರು ನಿನ್ನೆ ರಾತ್ರಿನೇ ಪೂಲ್ ಕ್ಲೀನ್ ಮಾಡಿದ್ದೀವಿ, ಆದರೆ ಬೆಳಗ್ಗೆ ಮಳೆ ಬಂದಿದ್ದರಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೆದರ್ ಕಂಡೀಷನ್ನಿಂದ ಹೀಗಾಗಿರ್ಬೋದು ಅಂತ ನಾವು ಕೂಡ ಅರ್ಥ ಮಾಡಿಕೊಂಡು ಸುಮ್ಮನಾದ್ವಿ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಪೂಲ್ ಮಾತ್ರ ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ರೂಮ್ ಮಾತ್ರ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಅದರಲ್ಲೂ ಈ ಲೊಕೇಶನ್ ಅಂತೂ ಇಲ್ಲಿ ಸಿಗೋ ನೇಚರ್ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಟ್ರಾವೆಲ್ನಲ್ಲಿ ಇಂಥ ಸಣ್ಣ ಪುಟ್ಟ ಡಿಸಪಾಯಿಂಟ್ಮೆಂಟ್ಗಳು ಇದ್ದೇ ಇರುತ್ತೆ, ಆದರೆ ಅದ್ರ ಜೊತೆ ಸಿಗೋ ಒಳ್ಳೆ ಎಕ್ಸ್ಪೀರಿಯನ್ಸ್ನೇ ಕೊನೆಗೆ ನೆನಪಲ್ಲಿ ಉಳಿಯೋದು. ಸೊ ಅದು ಬಿಡಿ, ಬನ್ನಿ ಈ ಕಡೆ. ಎಡ್ಕಲ್ ಕೇವ್ ಟ್ರಕ್ಕಿಂಗ್ ಮುಗಿಸ್ಕೊಂಡು ನಮಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಸೊ ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಒಂದು ಹೊಸ ಅಡ್ವೆಂಚರ್ಗೆ ರೆಡಿಯಾಗಿದ್ದೀವಿ. ಸೊ ವಯನಾಡ್ಗೆ ಬಂದು ಸುಮ್ಮನೆ ರೂಮ್ನಲ್ಲಿ ಕೂತ್ಕೊಂಡ್ರೆ ಹೆಂಗೆ ಅಲ್ವಾ? ಅದಕ್ಕೆ ಇಲ್ಲಿನ ಒಂದು ಫೇಮಸ್ ಅಡ್ವೆಂಚರ್ ಆದ ಜಿಪ್ಲೈನ್ ಟ್ರೈ ಮಾಡೋಣ ಅಂತ ಹೊರಟಿದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಬನ್ನಿ ಹೋಗೋಣ. ಅವಾಗಲೇ ಬಂದಾಗ ನಾನೇ ಕೇಳ್ದೆ ಕಣ ಡಿಸ್ಕೌಂಟ್. ಬ್ರೋ 400. 400. ಏ 400 ಮಾಡೋ. 5 ಜನ ಇದೀವಿ, ಮಳೆ ಬೇರೆ ಐತೆ. ಅಲ್ಲಿಗೆ ಹೋಗಿ ಬಂದ್ವಿ ಅಂತ ಹೇಳು. ಅಲ್ಲಿ ಸೊ ಜಿಪ್ಲೈನ್ಗೆ 500 per person ಅಂತ ಹೇಳಿದ್ರು ಗುರು. ನೋಡಿದ ತಕ್ಷಣ ನಮಗೆ 500 ಸ್ವಲ್ಪ ಜಾಸ್ತಿ ಅನಿಸ್ಬಿಡ್ತು. ಅದಕ್ಕೆ 400 ಮಾಡ್ಕೊಳ್ಳಿ ಅಂತ ಬಾರ್ಗಿನ್ ಸ್ಟಾರ್ಟ್ ಮಾಡಿದ್ದೀವಿ. ಬ್ರೋ ಅವರು ಕೂಡ ಆಗಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಸೊ ನಾವು ಕೂಡ ಬಿಡಲಿಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾವು ಕೂಡ ಗ್ರೂಪಲ್ಲಿ ಬಂದಿದ್ದೀವಿ, ಮಳೆ ಬೇರೆ ಬರ್ತಾ ಇದೆ, ಹಂಗೆ ಹಿಂಗೆ ಅಂತ ಸ್ವಲ್ಪ ಟೈಮ್ ಬಾರ್ಗೇನ್ ಮಾಡ್ತಾ ಕೊನೆಗೆ 450ಗೆ per person ಡೀಲ್ ಫೈನಲ್ ಆಯಿತು. ಎಲ್ಲಿಗೋ
ಸೊ 450ಗೆ ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ, ಬನ್ನಿ ಹೋಗೋಣ. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೈತವ. ಸೊ ಇಲ್ಲಿ ನೋಡ್ಬೋದು, ಟೀ ಪ್ಲಾಂಟೇಶನ್ ಒಳಗಡೆ ಹೋಗ್ತಾ ಇದ್ದೀನಿ. ಎರಡೂ ಕಡೆ ನೋಡಿದ್ರು ಫುಲ್ಲು ಗ್ರೀನರಿ ಟೀ ಪ್ಲಾಂಟೇಶನ್ ಕಾಣ್ತಾ ಇದೆ. ಮಧ್ಯೆ ಈ ಚಿಕ್ಕ ರೋಡು, ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಇಲ್ಲಿ ನಡ್ಕೊಂಡು ಹೋಗೋದು ಅಂದ್ರೇ ಒಂದು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಯಾಕೆಂದರೆ ಇದನ್ನು ನೋಡಿದ ತಕ್ಷಣ ಹಾಗೆ ಮಾತಾಡ್ತಾ ಈ ವೆದರಲ್ಲಿ ಹಾಗೆ ನನ್ನ ಫ್ರೆಂಡ್ಸ್ನು ಬಿಟ್ಟು ಹಾಗೆ ಬಂದುಬಿಟ್ಟಿದ್ದೀನಿ. ಕ್ಲೈಮೇಟ್ ಕೂಡ ಸೂಪರ್ ಕೂಲ್ ಆಗಿದೆ. ಜೊತೆಗೆ ಈ ಟೀ ಎಸ್ಟೇಟ್ ಸ್ಮೆಲ್ ಫುಲ್ ರಿಫ್ರೆಶಿಂಗ್ ಫೀಲ್ ಕೊಡ್ತಿದೆ ಗುರು. ಆ್ಯಕ್ಚುಲಿ ಫೋಟೋಸ್ ಅಥವಾ ವೀಡಿಯೋಸ್ನಲ್ಲಿ ನೋಡೋದಕ್ಕಿಂತ ಇಲ್ಲಿ ಡೈರೆಕ್ಟ್ ಬಂದು ನಡ್ಕೊಂಡು ಹೋಗುವಾಗ ಈ ಪ್ಲೇಸ್ ಹೇಗಿದೆ ಅಂತ ರಿಯಲ್ ಆಗಿ ಫೀಲ್ ಮಾಡಬೇಕು. ಸೊ ಬನ್ನಿ, ಲೈಫಲ್ಲಿ ಫಸ್ಟ್ ಟೈಮ್ ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ. ಸೈಕಲ್ ತೊಳಿತೀಯಾ ಹಾರ್ತೀಯ ಮಜ? ಹಾಕ್ತೀನಿ. ಹಾರ್ತೀಯ? ಎಲ್ಲ ಸೈಕಲ್ ತೊಳಿಯೋರಲ್ಲಿ ಎಲ್ಲಿಗೆ? ಅಲ್ಲಿಗೆ ಅವ್ನು ಏನೇ ಹೇಳಲಿಲ್ಲ. ನೀನು ಕೇಳ ನಿಲ್ ಮೇಲೆ ಬಂದು ನಿಂತ್ಕೊಂಡ್ರೆ ನೀವು ಬೇಗ ಬಂದೆ ನಾನು. ಈ ಡವ್ ಮಾಡ್ತಾನೆ ನೋಡು. ಅಲ್ಲ ಸಾರಿ ಇಲ್ಲಿಂದ ನೋಡು ವ್ಯೂ ಫುಲ್ಲು ಎಸ್ಟೇಟು ಅಲ್ವಾ? ಏನಾಗಲ್ಲ ತಾನೆ. ಸೊ ಬನ್ನಿ, ಲೈಫಲ್ಲಿ ಫಸ್ಟ್ ಟೈಮ್ ಜಿಪ್ಲೈನ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಯಾವ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹೇಗಿರುತ್ತೆ ಅಂತ ನೋಡೋಣ. Sir, hold it. Yeah. So one more step down. Okay, 1 second. Sit down, sir. Up your both legs. So up your leg.
ಒಂದ್ ಕೈ ಗಟ್ಟಿ ಇಡ್ತು ಏನಾಗಲ್ಲ ಸುಮ್ಮನೆ ಇದು 4ನೇ ಸಲ ಕಣ ಆದ್ರೂ ಭಯ ಆಗ್ತೀವಿ ನಿಜ ಹೇಳಬೇಕು ಅಂದರೆ ಮೊದಲಿಗೆ ನೋಡಿದಾಗ ಸ್ವಲ್ಪ ಭಯ ಆಯಿತು, ಇಷ್ಟು ಎತ್ತರದಲ್ಲಿ ಹೋಗ್ಬೇಕಾ ಅಂತ ಒಂದು ಫೀಲ್ ಬಂತು ಒಳಗಡೆ. ಬಟ್ ಒಮ್ಮೆ ಸ್ಟಾರ್ಟ್ ಮಾಡಿದ್ಮೇಲಂತೂ ಈ ಫೀಲಿಂಗ್ನ ಮಾತಿನಲ್ಲಂತೂ ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ವಯನಾಡಿಗೆ ಬಂದರೆ ಇಂಥ ಈ ಜಿಪ್ ಲೈನ್ನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ ಅಂತ ಹೇಳ್ತೀನಿ. ಮೊದಲಿಗೆ ಸ್ವಲ್ಪ ಭಯ ಆಗ್ಬೋದು, ಬಟ್ ಕೊನೆಯಲ್ಲಿ ಸಿಗೋ ಥ್ರಿಲ್ ಮತ್ತು ಅದ್ರ ಜೊತೆ ಖುಷಿ ಅದಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸೊ ಗಾಯ್ಸ್, ಇವತ್ತಿನ ದಿನ ಅಂತೂ ಬೆಳಗ್ಗಿನಿಂದ ಸಂಜೆವರೆಗೂ ಫುಲ್ ಆನ್ ಟ್ರಾವೆಲ್, ಟ್ರಕ್ಕಿಂಗ್ ಮತ್ತು ಇಂಥ ಒಂದು ಅಡ್ವೆಂಚರ್ನಲ್ಲೇ ಕಳೆದೋಯ್ತು. ಎಡಕಲ್ ಕೇವ್ಸ್ ಟ್ರಕ್ಕಿಂಗ್, ಈ ಸೂಪರ್ ಸ್ಟೇ, ಆಮೇಲೆ ಈ ಅದ್ಭುತವಾದ ಜಿಪ್ ಲೈನ್ ಎಕ್ಸ್ಪೀರಿಯನ್ಸ್ ಅಂತೂ ಒಟ್ಟಾರೆ ಹೇಳಬೇಕು ಅಂದರೆ ಇವತ್ತಿನ ದಿನ ತುಂಬಾ ಮೆಮೊರೇಬಲ್ ಆಗಿತ್ತು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮುಗಿಸ್ಕೊಂಡು ಹೊರಡೋಷ್ಟರಲ್ಲಿ ಸೂರ್ಯ ಕೂಡ ನಿಧಾನವಾಗಿ ಮುಳುಗ್ತಾ ಇದ್ದಾನೆ. ಹಾಗಾಗಿ ಇವತ್ತು ಇಲ್ಲೇ ವಯನಾಡಿನಲ್ಲೇ ಸ್ಟೇ ಮಾಡ್ತೀವಿ. ಆದರೆ ನಾಳೆ ಪ್ಲಾನ್ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ವಯನಾಡಿನ ಮತ್ತೊಂದು ಫೇಮಸ್ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಆ ಜಾಗ ಯಾವುದು, ಅಲ್ಲೇನು ಸ್ಪೆಷಲ್ ಇದೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.